ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ನಾವು ಎಷ್ಟೇ ಪೂಜೆ ಮಾಡಿದ್ರೂ ಏನು ಮಾಡಿದ್ರೂ ಫಲ ಸಿಗ್ತಾ ಇಲ್ಲ, ಏನು ಮಾಡಬೇಕಪ್ಪ ಏನು ಅನ್ನೋದು ಏನಾದರೂ ಒಂದು ಸಂಶಯ ಬಂದಾಗ ಒಂದೇ ಒಂದು ಏನಪ್ಪ ಅಂದರೆ ಆಕಳಿಗೆ ನವಧಾನ್ಯಗಳಿರ್ತವೆ, ಹೆಸರು ಕಾಳು, ತೊಗರಿಕಾಳು, ಇವು ಎಲ್ಲ ಇರ್ತವೆ. ಅವೆಲ್ಲ ಸ್ವಲ್ಪ ನೆನೆ ಹಾಕಿ ಸ್ವಲ್ಪ ಬೆಲ್ಲ ಕಲಿಸಿ ಹಸುಗೆ ತಿನ್ನಿಸಿಬಿಟ್ರೆ ಭಾಳ ಒಳ್ಳೆಯದಾಗುತ್ತೆ. ಹಿಂಗೆ ಕೈಯಲ್ಲಿ ಇಟ್ಟುಕೊಂಡು ಸ್ವಲ್ಪ ಯಾವುದೋ ಒಂದು ಗೋಶಾಲಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆ ಗೋವಿಗೆ ಆ ಹಸುವಿಗೆ ತಿನ್ನಿಸಿದ್ರೆ ಆ ಗ್ರಹಸ್ಥಿತಿ ಹೋಗುತ್ತೆ. ಯಾಕಂದರೆ ಹಸು ಭಾಳ ಪವರ್ಫುಲ್ಲು. ಗವಾ ಮಂಗೇಸು ತಿಷ್ಟಂತಿ ಭುವನಾನಿ ಚತುರ್ದಶ ಯಸ್ಮಾತ್ ತಸ್ಮತ್ ಒಮ್ಮೆ ಶಾದೀಹ ಲೋಕಿ ಪವಿತ್ರ ಚ ಗೋಪರ ದೇವತಾಭ್ಯೋ ನಮೋ ನಮಃ ಅಂತಾರೆ. ಅಂದರೆ ಗೋವಿಗೆ ಒಂದು ಸಲ ಪ್ರದಕ್ಷಿಣೆ ಮಾಡಿದರೆ ಸಾಕ್ಷಾತ್ತು ಭೂಮಂಡಲವನ್ನು 3 ಸತಿ ಪ್ರದಕ್ಷಿಣೆ ಮಾಡಿದಂಥ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅಂಥ ಒಂದು ದೊಡ್ಡ ವಿಶೇಷವಾದಂಥ ಒಂದು ಹಸುವಿನ ಪ್ರದಕ್ಷಿಣೆ, ಹಸುವಿಗೆ ಒಂದು ಗ್ರಹ ಕಾಳನ್ನು ತಿನ್ನಿಸೋದ್ರಿಂದ, ಅಂದರೆ ನವಧಾನ್ಯಗಳು ಇರ್ತಾವಲ್ರಿ, ಅಂಥ ಒಂದು ತಿನ್ನಿಸ್ಬಿಟ್ರೆ ಸ್ವಲ್ಪ ಬೆಲ್ಲ ಸೇರಿಸಿ, ಹೆಸರು ಕಾಳಾಗಲಿ, ಉದ್ದಿನ ಕಾಳಾಗಲಿ, ಆಮೇಲೆ ಸ್ವಲ್ಪ ತೊಗರಿ ಬೇಳೆ ಆಗಲಿ, ಏನೇ ಆಗಲಿ ಸ್ವಲ್ಪ ನೆನೆ ಹಾಕಿ ಸ್ವಲ್ಪ ಬೆಲ್ಲ ಕಲಸಿ ಹಸುಗಳಿಗೆ ತಿನ್ನಿಸಿದರೆ ಎಂಥ ಪ್ರಭಾವ ಅನ್ನೋದು ನೀವು ವಿತಿನ್ ಒಂದು 30 ಡೇಸ್ನಲ್ಲಿ ನೋಡಲಿಕ್ಕೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಗ್ರಹ ಶಾಂತಿ ಆಗುತ್ತದು. ಅಂಥ ಪವರ್ಫುಲ್ ಇದ್ದಂಥ ಒಂದು ಹಸು ಪ್ರಭಾವ ಅಂಥ ಶಕ್ತಿವಂತಾಗಿರುತ್ತೆ. ಅದು ಮಾಡ್ತಾ ಇರಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಭಾಳ ಒಳ್ಳೆಯದಲ್ಲಿ. ಓಂ ನಮಃ ಶಿವಾಯ.